ಡಿಸ್ಕನೆಕ್ಟ್ ಆಗಬಾರ್ದು. ನಿಮ್ಮ ಒಂದು ಗುರಿ, ನಿಮ್ಮ ಒಂದು ಪ್ಲಾನ್, ನಿಮ್ಮ ಒಂದು ಯೋಜನೆ, ನಿಮ್ಮ ಒಂದು ಕೆಲಸ, ನಿಮ್ಮೊಂದು ನಿರಂತರವಾಗಿ ಇರಬೇಕು. ಅದು ಲಾಭ ಆಗ್ಲಿ ನಷ್ಟ ಆಗ್ಲಿ ನಿರಂತರವಾಗಿದ್ದಾಗ ಬಹಳಷ್ಟು ಅವಕಾಶಗಳು, ಉಪಯೋಗಗಳು ನಿಮಗೆ ಆಗತ್ತೆ ಅನ್ನುವಂಥದ್ದು ಇದನ್ನು ನೀವು ತಿಳ್ಕೋಬೇಕಾಗಿರ್ತಕ್ಕಂಥ ಬಹುಮುಖ್ಯವಾದ ವಿಚಾರ. ಜೊತೆಗೆ ಈ ಕೆಲವೊಂದು ಮಕ್ಕಳ ಬಗ್ಗೆ ಏನಾದ್ರೂ ಚಿಂತೆ ಮಾಡ್ತಾ ಇದ್ರೆ, ನಿಮ್ ಮದುವೆ ಆಗಿದೆ, ಬಹಳ ದಿನಗಳಿಂದ ಮಕ್ಕಳಾಗ್ಲಿಲ್ಲ, ಮಕ್ಕಳ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ, ಅಂದ್ರೆ ಸಂತಾನದ ಯೋಗಗಳು ನಿಮಗ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಈ ಹಣಕಾಸಿನ ವ್ಯವಹಾರದಲ್ಲಿ ಬೇರೆಯವರ ವ್ಯವಹಾರಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಅನವಶ್ಯಕವಾಗಿರುವಂತ ವ್ಯವಹಾರ, ಯಾವುದೋ ಒಂದು ಏನು ಯಾರಿಗೋ ಪ್ರಾಬ್ಲಮ್ ಇದೆ, ನೀವು ಮಧ್ಯವಸ್ಥಿಕೆ ವಹಿಸುವಂತದ್ದು, ಅವ್ರಿಗೆ ಪ್ರಾಬ್ಲಮ್ ಅದಕ್ಕೆ ನಾನ್ ಜವಾಬ್ದಾರಿ ಇರ್ತೀನಿ ಅನ್ನೋದು, ಈ ಜಾಮೀನ್ ಆಗುವಂಥದ್ದು, ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡುವಂಥದ್ದು, ರಿಸ್ಕ್ಯೂ ವ್ಯವಹಾರಗಳನ್ನು ಮಾಡುವಂಥದ್ದು, ಅನ್ಸೆಕ್ಯೂರ್ ವ್ಯವಹಾರಗಳನ್ನು ಮಾಡುವಂಥದ್ದು, ಯಾವುದೇ ಒಂದು ಕಾಗದ ಪತ್ರಗಳಿಗೆ ಸಹಿ ಹಾಕ್ಬಿಡುವಂಥದ್ದು, ಇಂಥವೆಲ್ಲ ಏನು